ಸೊ ಇನ್ನು ವಿಧಾನ ಪರಿಷತ್ನಲ್ಲಿ ಈಗ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲವೇ ನಡೀತಾ ಇದೆ. ಸಿಎಂ ಕೂಡ ಇದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಪರಿಷತ್ನಲ್ಲಿ ವಾಲ್ಮೀಕಿ ನಿಗಮ ಹಗರಣ ಕೋಲಾಹಲವನ್ನ ಎಬ್ಬಿಸಿದೆ. ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಉತ್ತರ ಕೊಡ್ತಾ ಇದ್ದಾರೆ. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಕದನವೇ ಏರ್ಪಟ್ಟಿದೆ. ಸಿಎಂ ಸ್ಥಾನಕ್ಕೆ ಕಳಂಕ ತರೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿ ಸರ್ಕಾರದ ವತಿಯಿಂದ ಈಗ ಆರೋಪಗಳು ಬರ್ತಾ ಇವೆ. ಸಿಎಂ ಸ್ಥಾನಕ್ಕೆ ಮಸಿ ಬಳಿಯೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದ್ದಾರೆ. ಬಿಜೆಪಿ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತ ಹೇಳಿ ಸಿಎಂ ನೇರ ಬಿಜೆಪಿ ಮೇಲೆ ಈಗ ಅಟ್ಯಾಕಿಗೆ ಇಳಿದಿದ್ದಾರೆ. ಹಗರಣ ನಡೆದಿದ್ದು ಎಲ್ಲಾ ಸುಳ್ಳ ಅಂತ ಹೇಳಿ ಬಿಜೆಪಿ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಹೇಳ್ತಾ ಇರೋದು ಎಲ್ಲಾ ಸುಳ್ಳು ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಸೊ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣವೇ ಆಗಿಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ, ಹಗರಣ ನಡೆದಿದೆ, ಅದಕ್ಕೋಸ್ಕರನೇ ನಾವು SIT ರಚನೆ ಮಾಡಿರೋದು, ತನಿಖೆ ನಡೀತಾ ಇರೋದು ಅಂತಲೂ ಕೂಡ ಸಿಎಂ ಮತ್ತೊಮ್ಮೆ ಈಗ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಅಕ್ರಮ ನಡೆದಿದೆ, ತನಿಖೆ ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗದು. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಎಲ್ಲ ಆಯ್ತು, ಕೂತ್ಕೊಳ್ರಿ, ಸುಮ್ಮನೆ ಬದ್ಬದಿ ಎಲ್ಲ ಕೂತ್ಕೊಳ್ರಿ. ಮಾತಾಡಿದ್ರಿ ನೀವು, ಕೂತ್ಕೊಳ್ರಿ. ಉತ್ತರ ಕೊಡಬೇಕು. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ನಿಮಗೆ ಹೇಳಿ ನನ್ನ ಅನುಮತಿ ಇಲ್ಲದ ಮಾತಾಡಬಾರ್ದು ಅಂತ ಹೇಳಿ ನಡು ಎದ್ದು ಮಾತಾಡಿದ್ರೆ ಕಡ್ತಕ್ಕೆ ಹೋಗಂಗಿಲ್ಲ. ನಡು ಡಿಸ್ಟರ್ಬ್ ಮಾಡಿ ಮುಗಿದ್ಕೊಂಡು ಪಾಯಿಂಟ್ ಮಾಡ್ಕೋರಿ, ಮುಗಿದ ನಂತರ ಕೇಳಿ. ಈಗ ಮಾತಾಡ್ಬಿಡಿ, ಕೂತ್ಕೊಳ್ಳಿ. ಕೂಡಿ ನಾ ಕೊಡೋದಲ್ಲ, ನಾ ಅಲೋ ಮಾಡಂಗಿಲ್ಲ. ಮಾತಾಡಿ, ಕೂಡಿ ಅಲ್ಲ ಸಭಾಪತಿಗಳಿಗಾದ್ರೂ ಗೌರವ ಕೊಡಿ. ಅವ್ರು ಮಾತಾಡಕ್ಕೆ ಅವಕಾಶ ಅವ್ರಿಗೆ ನೋಡಿ. ನೀವು ಮಧ್ಯ ಅವರು ಮಧ್ಯ ಹೇಳ್ತಾರೆ. ಕೇಳಿ, ಸಭಾಪತಿಗಳೇ, ನೀವು ಯಾಕೆ ಹೇಳ್ತೀರಿ? ನೀವು ಮೊನ್ನೆ CT ರವಿ ಅವರು 1.5 ಗಂಟೆ ಸಿದ್ದರಾಮಯ್ಯ